ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದೇವರು ನಮ್ಮೆಲ್ಲರನ್ನ ಪ್ರೀತಿಸುತ್ತಾರೆ. ಎಷ್ಟು ಜನ ವಿಶ್ವಾಸಿಸುತ್ತೀರಿ ಎಂದು ನನಗೆ ಗೊತ್ತಿಲ್ಲ. ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ. ಪ್ರತಿಯೊಬ್ಬರಿಗೂ ತನ್ನ ಪವಿತ್ರ ಆತ್ಮರನ್ನ ಪ್ರದಾನ ಮಾಡುತ್ತಾರೆ. ದೇವರು ತಾರತಮ್ಯ ಮಾಡುವಂತಹ ದೇವರಲ್ಲ. ದೇವರು ಪುಣ್ಯವಂತರಿಗೆ ಮಾತ್ರವಲ್ಲ, ವಿಶ್ವಾಸಿಗಳಿಗೆ ಮಾತ್ರವಲ್ಲ, ಪ್ರಾರ್ಥಿಸುವವರಿಗೆ ಮಾತ್ರವಲ್ಲ, ಶುಭ ಸಂದೇಶ ಸಾರುವವರಿಗೆ ಮಾತ್ರವಲ್ಲ, ಯಾಜಕರುಗಳಿಗೆ ಮಾತ್ರವಲ್ಲ, ಅಥವಾ ಸಭಾಪಾಲಕರು, ಪಾಸ್ಟರು, ಯಾರಿಗೂ ಅಲ್ಲ. ಪವಿತ್ರಾತ್ಮರು ಪ್ರತ್ಯೇಕಿಸಲ್ಪಟ್ಟಂತಹ ವ್ಯಕ್ತಿಯಲ್ಲ. ಪವಿತ್ರಾತ್ಮರು ಪಾಪಿಗಳಿಗಾಗಿಯೇ ಈ ಲೋಕದಲ್ಲಿ ಕಾದು ಕುಳಿತಿರುವವರು. ಪ್ರೈಸ್ ದಿ ಲಾರ್ಡ್. ಸೇ ಎವರಿಬಡಿ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮರು ಪುಣ್ಯವಂತರಿಗೆ ಮಾತ್ರವಲ್ಲ, ಕರೆ ಹೊಂದಿದವರು ಎಂದು ಹೇಳುವವರಿಗೆ ಮಾತ್ರವಲ್ಲ, ಪಾಪಿಗಳಾಗಿರುವ ನನಗೂ ನಿನಗೂ ಸಹ ತಮ್ಮನ್ನು ಪ್ರದಾನ ಮಾಡುವವರಾಗಿದ್ದಾರೆ. ದೇವರು ತನ್ನ ಪವಿತ್ರ ಆತ್ಮರನ್ನು ಪ್ರದಾನ ಮಾಡುವವರಾಗಿದ್ದಾರೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಅದರಿಂದ ಹಲವಾರು ಜನರ ಚಿಂತನೆ, ಪ್ರಾರ್ಥಿಸುವವರಿಗೆ ಮಾತ್ರ ಪವಿತ್ರ ಆತ್ಮರು ಸಿಗ್ತಾರೆ, ಶುಭ ಸಂದೇಶ ಸಾರುವವರಿಗೆ ಮಾತ್ರ ಪವಿತ್ರ ಆತ್ಮರು ಇರ್ತಾರೆ, ಅಥವಾ ಯಾಜಕರುಗಳಿಗಾಗ ಮಾತ್ರ ಪವಿತ್ರ ಆತ್ಮರು ಇರ್ತಾರೆ. ತಪ್ಪು ಕಲ್ಪನೆ, ತಪ್ಪು ಕಲ್ಪನೆ. ಪವಿತ್ರಾತ್ಮರು ಪ್ರತಿಯೊಬ್ಬರಿಗೂ ತನ್ನನ್ನು ಕೊಡುವವರು. ದೇವರು ಪ್ರತಿಯೊಬ್ಬರಿಗೂ ಪವಿತ್ರ ಆತ್ಮರನ್ನು ಕೊಡಲು ಸಿದ್ಧರಾಗಿರುವವರು. ಅದರಲ್ಲಿ ವಿಶೇಷವಾಗಿ ಪಾಪಿಗಳಿಗಾಗಿಯೇ ಸೀಮಿತರಾದವರು ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಟರ್ನಿಂಗ್ ಪಾಯಿಂಟ್ ಅಲ್ಲ, ನೀವು ಕೇಳಬೇಕಾದ್ರೆ ಪಾಪಿಗಳಿಗಾಗಿಯೇ ಸೀಮಿತರಾದವರು ಪವಿತ್ರಾತ್ಮರು, ಪುಣ್ಯವಂತರಿಗಾಗಿ ಅಲ್ಲ. ನಾವು ಇವತ್ತು ಪವಿತ್ರಾತ್ಮ ಧ್ಯಾನ 37ನೇ ಭಾಗವನ್ನು ನಾವು ಚಿಂತಿಸ್ತಾ ಇದ್ದೇವೆ. 37th ಎಪಿಸೋಡ್. ನೆನೆ ನಾನು ಮಿಸ್ ಮಾಡ್ಕೊಂಡು ಹೇಳ್ಬಿಟ್ಟೆ, 35 ಎಂಬುದಾಗಿ. ನೆನೆ 36, ಇವತ್ತು 37ನೇ ಧ್ಯಾನವನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ, ಪವಿತ್ರ ಆತ್ಮರನ್ನು ನಾವು ಚಿಂತಿಸುವುದಾದರೆ, ಪವಿತ್ರ ಆತ್ಮರಿಗಾಗಿ ನಾನು ಹಂಬಲಿಸುವುದಾದರೆ, ಯಾವ ವ್ಯಕ್ತಿ ಪಾಪಿಯಾಗಿ ಪಶ್ಚಾತ್ತಾಪಪಟ್ಟು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾ ದೇವರ ಮುಂದೆ ವಿನಯಶೀಲನಾಗಿ ದೈವ ಚಿತ್ತವನ್ನು ನೆರವೇರಿಸಲು ತನ್ನನ್ನು ಸಮರ್ಪಿಸಿಕೊಳ್ಳುವ ಯಾರೊಬ್ಬರಿಗೂ ಸಹ ಪವಿತ್ರ ಆತ್ಮರು ಪ್ರದಾನವಾಗುತ್ತಾರೆ, ಪವಿತ್ರ ಆತ್ಮರನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಅದರಿಂದ ಯಾರು ಚಿಂತಿಸಬೇಡಿ. ಪವಿತ್ರಾತ್ಮರು, ಕುಡುಕನಾಗಿದ್ದೇನೆ ನನಗೆ ಸಿಕ್ಕುವುದಿಲ್ಲ, ವ್ಯಭಿಚಾರಿಯಾಗಿದ್ದೇನೆ ನನಗೆ ಸಿಕ್ಕುವುದಿಲ್ಲ, ಕಳ್ಳನಾಗಿದ್ದೇನೆ ನನಗೆ ಸಿಕ್ಕುವುದಿಲ್ಲ, ಸುಳ್ಳಾಡುವವನಾಗಿದ್ದೇನೆ ನನಗೆ ಸಿಕ್ಕುವುದಿಲ್ಲ, ನಾನು ಪ್ರಾರ್ಥನೆ ಮಾಡುವುದಿಲ್ಲ ನನಗೆ ಸಿಕ್ಕುವುದಿಲ್ಲ, ಯಾರು ಎಣಿಸಬೇಡಿ. ದಾಹಗೊಳ್ಳಿ ಸಾಕು. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ದಾಹಗೊಳ್ಳುವವನ ಹೃದಯದಿಂದ ಜೀವ ಜಲವು ಹೊನಲಾಗಿ ಹರಿಯುವುದು. ಯಾರಲ್ಲಿ? ದಾಹಗೊಳ್ಳುವವನ ಹೃದಯದಿಂದ ಜೀವ ಜಲವು ಹೊನಲಾಗಿ ಹರಿಯುವುದು. ಯಾರು ದಾಹಗೊಳ್ಳುತ್ತಾನೋ ಅವನಲ್ಲಿ ಹೊನಲಾಗಿ ಹರಿಯುವುದು ಪವಿತ್ರಾತ್ಮರು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಾರ್ಥಿಸಿದ ತಕ್ಷಣ ಪವಿತ್ರಾತ್ಮರು ಎಂಬುದಾಗಿ ಅಲ್ಲ. ಇವತ್ತು ನಾವು ವಿಶೇಷವಾಗಿ ಧ್ಯಾನಿಸಲಿಕ್ಕೆ ಹೋಗ್ತೇವೆ. ಪವಿತ್ರಾತ್ಮ ಭರಿತನಾಗಿ ಜೀವಿಸುವವನಲ್ಲಿ ಇರಬೇಕಾದ ಎರಡನೆಯ ಸ್ವಭಾವ ಯಾವುದು? ಪವಿತ್ರಾತ್ಮ ಸ್ವಭಾವದಲ್ಲಿ ಜೀವಿಸುವವನಲ್ಲಿ ಇರಬೇಕಾದ ಎರಡನೆಯ ಸ್ವಭಾವ ಯಾವುದು? ಪ್ರೀಸ್ ದಿ ಲಾರ್ಡ್,
ಪ್ರೀಸಲು. ಹೌದು ಪ್ರಿಯರೇ, ಅನೇಕ ಪವಿತ್ರಾತ್ಮ ಭರಿತನು ಎಂದು ಹೇಳುವುದಾದ್ರೆ ಅವನಿಗೆ ಅನೇಕ ಸ್ವಭಾವಗಳಿರುತ್ತದೆ. ಬರೀ ವರದಾನಗಳಿರುವವನು ಪವಿತ್ರಾತ್ಮ ಭರಿತನಾಗಿದ್ದಾನೆ ಎಂಬುದಲ್ಲ. ಪವಿತ್ರಾತ್ಮ ಭರಿತನು ಎಂಬುದಾದರೆ ಅವನಿಗೆ ಅನೇಕ ಸ್ವಭಾವಗಳಿರ್ತದೆ, ಸಿಂಪ್ಟಮ್ಸ್ ಇರ್ತದೆ. ಉದಾಹರಣೆಗೆ ಹೇಳೋದಾದ್ರೆ ಒಂದು ಡೆಂಗ್ಯೂ ಬಂತು, ಒಂದು ಮಲೇರಿಯಾ ಬಂತು, ಒಂದು ಕೊರೋನಾ ಬಂತು, ಹೋಯ್ತಲ್ಲ, ಅದಕ್ಕೆ ಹಲವಾರು ಸಿಂಪ್ಟಮ್ಸ್ಗಳು ಬರುತ್ತೆ. ತಲೆನೋವು ಬರ್ತದೆ, ನೆಗಡಿ ಬರ್ತದೆ, ಶೀತ ಬರ್ತದೆ, ಕೆಮ್ಮು ಬರ್ತದೆ, ಕಫ ಬರ್ತದೆ, ಬಿಟ್ಟು ಬಿಟ್ಟು ಜ್ವರ ಬರ್ತದೆ. ಇದೆಲ್ಲ ಸಿಂಪ್ಟಮ್ಸ್. ಹಾಗೆ ಒಬ್ಬ ಪವಿತ್ರಾತ್ಮ ಭರಿತನು ಎಂಬುದಾದರೆ ಅವನಿಗೆ ಅನ್ವಯವಾಗುವಂತ ಕೆಲವು ಸ್ವಭಾವಗಳು ಆ ಪವಿತ್ರಾತ್ಮ ಭರಿತ ವ್ಯಕ್ತಿಯಲ್ಲಿ ಇರುತ್ತದೆ. ಪ್ರೀಸಲು. ಅನೇಕ ಜನರನ್ನು ನೋಡುತ್ತೇವೆ, ದೆವ್ವ ಬಿಡಿಸುವವರನ್ನು ನೋಡುತ್ತೇವೆ, ಗುರು ರೋಗ ಸೌಖ್ಯ ರೋಗ ಸೌಖ್ಯ ಹೊಂದುವುದನ್ನು ನೋಡುತ್ತೇವೆ. ಪಡಿಸುವವರಲ್ಲ. ಇಲ್ಲಿ ಒಂದು ತಪ್ಪಾದ ಒಂದು ಮಾಹಿತಿ ಇದೆ. ಇವರು ದೆವ್ವ ಬಿಡಿಸ್ತಾರೆ, ಇಲ್ಲ. ಇವರು ಸೌಖ್ಯ ಪಡಿಸ್ತಾರೆ, ಇಲ್ಲ. ದೆವ್ವ ಬಿಡಿಸುವವರಲ್ಲ. ದೇವರು ಬಿಡಿಸುತ್ತಾರೆ ಅಲ್ಲ, ಸೌಖ್ಯ ಕೊಡುತ್ತಾರೆ, ಸೌಖ್ಯ ಮಾಡುತ್ತಾರೆ ಅಲ್ಲ. ಅದನ್ನು ಮಾಡುವುದು ಪವಿತ್ರಾತ್ಮರು. ಅದನ್ನು ಮಾಡುವುದು ಪವಿತ್ರಾತ್ಮರು, ಯಾವ ಮನುಷ್ಯನಲ್ಲ. ಹೀಗೆ ಯಾವುದೋ ಒಂದೊಂದು ವರಗಳನ್ನ ಇಟ್ಟುಕೊಂಡು ಪವಿತ್ರಾತ್ಮ ಭರಿತನಾಗಿದ್ದೇನೆಂದು ಜೀವಿಸುವವರಿದ್ದಾರೆ. ಅದು ಸುಳ್ಳು ಪ್ರಬೋಧಕರು ಹಾಗೂ ಸುಳ್ಳು ಬೋಧಕರು ಸಹ ಇರುವುದನ್ನು ನಾವು ನೋಡುತ್ತೇವೆ. ಸ್ವಭಾವಗಳಿರುತ್ತದೆ. ಒಬ್ಬ ಪವಿತ್ರಾತ್ಮ ಭರಿತನು ಎಂಬುದಾದರೆ ಅವನಿಗೆ ವಿಶೇಷವಾದ ಸ್ವಭಾವಗಳಿರುತ್ತದೆ. ಅದನ್ನು ಎರಡನೆಯದಾಗಿ ಇಂದು ಕುರಿತು ನಾವು ಚಿಂತಿಸುತ್ತೇವೆ. ಏನು ಅದು ಸ್ವಭಾವ? ನೆನ್ನೆಯ ದಿನ ನಾವು ಚಿಂತಿಸಿದೆವು. ಒಂದು ಆಧ್ಯಾತ್ಮಿಕ, ಅಂದರೆ ನಾವು ನೋಡುತ್ತೇವೆ, ಆಧ್ಯಾತ್ಮಿಕ ಜೀವಿಗಳು ಒಬ್ಬ ವ್ಯಕ್ತಿಯ ತಪ್ಪುಗಳನ್ನು ತಿದ್ದುತ್ತಾನೆ ಎಂಬುದಾಗಿ ಮೊದಲನೆಯ ಸ್ವಭಾವ. ಎರಡನೆಯ ಸ್ವಭಾವ ನಾವು ಧ್ಯಾನಿಸ್ತೇವೆ. ಪವಿತ್ರಾತ್ಮ ಭರಿತರಾದಂತಹ ವ್ಯಕ್ತಿಯು ಅವನ ಪ್ರಾರ್ಥನಾ ಜೀವನ ಹೇಗೆ ಇರುತ್ತದೆ, ಅವನ ಪ್ರಾರ್ಥನೆ ಹೇಗಿರುತ್ತದೆ. ಪವಿತ್ರಾತ್ಮ ಭರಿತರಾದರೆ ಅವರು ಹೇಗೆ ಪ್ರಾರ್ಥಿಸುತ್ತಾರೆ, ಅವರ ಪ್ರಾರ್ಥನಾ ಜೀವಿತ ಹೇಗಿರುತ್ತದೆ, ಇದನ್ನ ಕುರಿತು ನಾವಿಂದು ಚಿಂತಿಸಲಿಕ್ಕೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಧ್ಯಾನಿಸುವುದಾದ್ರೆ ಬೈಬಲ್ನ ಪುಟಗಳನ್ನು ತೆಗೆದು ಧ್ಯಾನಿಸಬೇಕಾದ್ರೆ ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಹೇಳುತ್ತಾರೆ, ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿರಿ. ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿರಿ. ಯೇಸು ಸ್ವಾಮಿ ಹೇಳ್ತಾರೆ. ನೋಡಿ, ಇವತ್ತು ನಾವು ನೋಡ್ತೇವೆ, ಪ್ರಾರ್ಥನೆ ಮಾಡುವ ಅನೇಕ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ಕಪಟತನದಿಂದ ಪ್ರಾರ್ಥನೆ ಮಾಡುತ್ತೇವೆ. ಹೇಳಿದ್ದನ್ನೇ ಮತ್ತೆ 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 ಹೇಳ್ತಾ ಇರ್ತೇವೆ. ಕಿರ್ಚಾಡಿ ಕೂಗಾಡಿ ಸ್ತುತಿ ಮಾಡ್ತಾ ಇರ್ತೇವೆ. ಜನರು ನಮ್ಮನ್ನು ನೋಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಯೇಸು ಸ್ವಾಮಿ ಹೇಳ್ತಾರೆ ವಚನಗಳಲ್ಲಿ, ಜನರು ತಮ್ಮನ್ನು ನೋಡಲೆಂದು ಪ್ರಾರ್ಥಿಸುವ ಪ್ರಾರ್ಥನಾ ಮಂದಿರಗಳಲ್ಲೂ ಬೀದಿಯ ಚೌಕಗಳಲ್ಲಿ ನಿಂತು ಪ್ರಾರ್ಥನೆ ಮಾಡಲು ಇಚ್ಛಿಸುತ್ತಾರೆ. ಅವರಿಗೆ ಬರಬೇಕಾದ ಪ್ರತಿಫಲವು ಆಗಲೇ ಸಿಕ್ಕಿಬಿಡುತ್ತದೆ. ಈ ಕಪಟಿಗಳಾಗಿ ಪ್ರಾರ್ಥನೆ ಮಾಡುವುದೆಂದರೆ ನಾವು ಮತ್ತೊಬ್ಬರ ಮುಂದೆ ತೋರ್ಪಡಿಸಿಕೊಳ್ಳುವಂಥದ್ದು. ಮತ್ತೊಬ್ಬರ ಮುಂದೆ ತೋರ್ಪಡಿಸಿಕೊಳ್ಳುವಂತೆ ಮಾಡುವ ಪ್ರಾರ್ಥನೆಯು ಪವಿತ್ರಾತ್ಮಭರಿತ ಪ್ರಾರ್ಥನೆಯಲ್ಲ. ಎಲ್ಲರೂ ನೋಡ್ಲಿ ಎಂಬುದಾಗಿ ಕೈಯಲ್ಲಿ ಜಪಸರನ್ನು ಹಿಡಿದುಕೊಂಡು ಆ ಕಡೆ ಈ ಕಡೆ ಓಡಾಡಬೇಕಾದ್ರಲ್ಲ ಕೈಯಲ್ಲಿ ಜಪಸರನ್ನು ಹಿಡ್ಕೊಂಡು, ಕೆಲವರನ್ನು ನೋಡಿ ಕೈಯಲ್ಲಿ ಜಪಸರನ್ನು ಹಿಡ್ಕೊಂಡು ಸೊಂಟದಲ್ಲಿ ಜಪಸರನ್ನ ಸಿಕ್ಕಿಸಿಕೊಂಡು ಜನ ನೋಡ್ಬೇಕಂತೇಳಿ ಮುಂದೆ ಹೋಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲದಿದ್ದರೂ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡು ಹಠ ಮಾಡಿ ಜಗಳ ಮಾಡಿ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಕೊಡಿ ಎಂದು ಹೋಗಿ ನಿಂತ್ಕೊಂಡು ಇದೇ ಕಪಟತನದ ಪ್ರಾರ್ಥನೆ. ಇದು ಪವಿತ್ರಾತ್ಮ ಭರಿತ ಪ್ರಾರ್ಥನೆಯಲ್ಲ. ಜನಮೆಚ್ಚುಗೆಗಾಗಿ, ಜನರು ತನ್ನನ್ನು ನೋಡುವುದಕ್ಕಾಗಿ ಮಾಡುವ ಯಾವ ಪ್ರಾರ್ಥನೆಯೂ ಪವಿತ್ರಾತ್ಮ ಭರಿತ ಪ್ರಾರ್ಥನೆಯಲ್ಲ.
ಒಂದು ಪ್ರಾರ್ಥನಾ ಕೂಟವನ್ನು ಏರ್ಪಡಿಸಿ, ಪ್ರಾರ್ಥನಾ ತಂಡವನ್ನು ಏರ್ಪಡಿಸಿ, ಅದರಲ್ಲಿ ಎಲ್ಲವನ್ನು ನಾನೇ ಮಾಡಬೇಕು, ನಾನೇ ಪ್ರಾರ್ಥಿಸಬೇಕು, ನಾನೇ ಪವರ್ ಎಂದು ಹೇಳಿಕೊಳ್ಳುವವನು ಪವಿತ್ರಾತ್ಮ ಭರಿತನಲ್ಲ. ಪವಿತ್ರಾತ್ಮ ಭರಿತ ಪ್ರಾರ್ಥನೆಯಲ್ಲಿ ವಿಶಿಷ್ಟತೆ ಇದೆ, ವಿಶೇಷತೆ ಇದೆ. ಪ್ರಭು ಯೇಸು ಸ್ವಾಮಿ ಹೇಳುತ್ತಾರೆ, ನೀನು ಪ್ರಾರ್ಥನೆ ಮಾಡುವಾಗ ನೀನು ಏಕಾಂಗಿಯಾಗಿ ನಿನ್ನ ಕೊಠಡಿಗೆ ಹೋಗಿ, ನಿನ್ನ ಕೊಠಡಿಯ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ನೀನು ಪ್ರಾರ್ಥನೆ ಮಾಡು, ನಿನ್ನ ಹೃದಯವನ್ನು ನೋಡುವ ದೇವರು ಪ್ರತಿಫಲವನ್ನು ಕೊಡುವರು ಎಂಬುದಾಗಿ. ಇದರೇನಿದರ ಅರ್ಥ? ಹೋಗಿ ನಿನ್ನ ಮನೆ ಕೋಣೆಯಲ್ಲಿ ಹೋಗಿ ಸೇರ್ಕೊಂಡು ಒಳಗಡೆ ನೀನು ಪ್ರಾರ್ಥನೆ ಮಾಡಿ ಎಂಬುದಾಗಿ ಅಲ್ಲ. ಇಗೋ, ನಾನು ಬಾಗಿಲ ಬಳಿಯಲ್ಲಿ ತಟ್ಟುತ್ತಾ ನಿಂತಿದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದದ್ದೇ ಆದರೆ ನಾನು ಅವನೊಳಗೆ ಪ್ರವೇಶಿಸುವೆನೋ, ನಾನು ಅವನೊಡನೆ ಊಟ ಮಾಡುವೆನೋ, ಅವನು ನನ್ನೊಡನೆ ಊಟ ಮಾಡುವೆನೆಂಬುದಾಗಿ ಪ್ರಕಟಣಾ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ನಾವು ಧ್ಯಾನಿಸುತ್ತೇವೆ. ಹೃದಯದಿಂದ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ದೇವರಿಗೂ ಮನುಷ್ಯನಿಗಿರುವ ಸಂಬಂಧ ವ್ಯಕ್ತಪಡುವಂಥದ್ದು ದೇವರೊಂದಿಗೆ ನಾನು ಪ್ರಾರ್ಥಿಸುವಾಗ. ವೈಯಕ್ತಿಕ ಪ್ರಾರ್ಥನೆ ಅತೀ ಶ್ರೇಷ್ಠವಾದ ಪ್ರಾರ್ಥನೆ. ಪವಿತ್ರಾತ್ಮ ಭರಿತನು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಅವನು ಒಂದಾಗುತ್ತಾನೆ. ಒಬ್ಬಂಟಿಗನಾಗಿ ಪ್ರಾರ್ಥಿಸಲು ಅವನು ತನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತಾನೆ. ಅವನ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಅವನು ಕೂಗಾಡುವುದಿಲ್ಲ, ಕಿರಿಚಾಡುವುದಿಲ್ಲ, ಜನ ನೋಡಬೇಕೆಂದು ತೋರ್ಪಡಿಸಿಕೊಳ್ಳುವುದಿಲ್ಲ, ತನ್ನ ಕೈಯಲ್ಲಿ ಜಪಸರನ್ನು ತಿರುವಿ ನೋಡಬೇಕೆಂಬುದಕ್ಕಾಗಿಯೋ ಅಥವಾ ಕಿರಿಚಿ ಕೈಗಳನ್ನೆತ್ತಿ ಮಂಡಿ ಊರಿ ಮತ್ತೊಬ್ಬರು ನೋಡಬೇಕೆಂಬುದಕ್ಕಾಗಿಯೋ ಅವನು ಪ್ರಾರ್ಥಿಸುವುದಿಲ್ಲ. ಅವನ ಪ್ರಾರ್ಥನೆಯು ಮೌನ ಮನದ ಪ್ರಾರ್ಥನೆಯಾಗಿರುತ್ತದೆ, ಅಂತರಾಳದ ಪ್ರಾರ್ಥನೆಯಾಗಿರುತ್ತದೆ, ಶಬ್ದವಿಲ್ಲದ ಪ್ರಾರ್ಥನೆಯಾಗಿರುತ್ತದೆ, ಗದ್ದಲವಿಲ್ಲದ ಪ್ರಾರ್ಥನೆಯಾಗಿರುತ್ತದೆ, ಗಲಿಬಿಲಿ ಇಲ್ಲದ ಪ್ರಾರ್ಥನೆಯಾಗಿರುತ್ತದೆ, ಏಕಾಗ್ರತೆಯ ಪ್ರಾರ್ಥನೆಯಾಗಿರುತ್ತದೆ, ಪವಿತ್ರಾತ್ಮ ಅನುಭವದ ಪ್ರಾರ್ಥನೆಯಾಗಿರುತ್ತದೆ. ಅದು ಪವಿತ್ರಾತ್ಮ ಭರಿತ ಪ್ರಾರ್ಥನೆಯಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಕೂಗಾಡುವುದಿಲ್ಲ, ಕಿರ್ಚಾಡುವುದಿಲ್ಲ, ಏಕಾಂಗಿತನದಲ್ಲಿ ಕುಳಿತುಕೊಳ್ಳುತ್ತಾನೆ. ಅವನ ಅಂತರಾಳ ಎಲ್ಲಿ ಕುಳಿತು ನೋಡಿ ಪ್ರಾರ್ಥನೆ ಮಾಡಬೇಕು ಎಂದರೆ ನೀವೆಣಿಸಬಹುದು, ದೇವಾಲಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದರನೇ ಪ್ರಾರ್ಥನೆ, ಪರಮಪ್ರಸಾದ ಪೆಟ್ಟಿಗೆ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದರನೇ ಪ್ರಾರ್ಥನೆ. ಇಲ್ಲ, ನೀನು ಪ್ರಯಾಣದಲ್ಲಿಯೂ ಪ್ರಾರ್ಥಿಸಬಹುದು, ಅಥವಾ ನೀನು ಎಲ್ಲಿ ಇದ್ದೀಯೂ ಪ್ರಾರ್ಥಿಸಬಹುದು, ನಡೆಯುವಾಗಲೂ ಪ್ರಾರ್ಥಿಸಬಹುದು, ಮಲಗಿರುವಾಗಲೂ ಪ್ರಾರ್ಥಿಸಬಹುದು. ಯಾಕೆ? ನೀನು ಒಂದು ಟಾಯ್ಲೆಟ್ ಅಲ್ಲಿ ಇದ್ರೂ ಸಹ ಪ್ರಾರ್ಥಿಸಬಹುದು. ಪ್ರಿಯ, ನಾನು ಹೆಚ್ಚಾಗಿ ನೋಡ್ತೀನಿ, ಯಾವಾಗ ನಾನು ವಾಶ್ರೂಮ್ಗೆ ಹೋಗಬೇಕಾದ್ರೂ ಸಹ ನಾನು ಅಲ್ಲಿ ಹೋಗುವಾಗ ಶಕ್ತವಾದ ಪ್ರಾರ್ಥನೆ ನನಗೆ ಬರುತ್ತದೆ. ಅತೀ ಭಾರವಾದ ಪ್ರಾರ್ಥನೆಗಳನ್ನ ಅಲ್ಲಿರುವಾಗ ನನ್ನ ನೆನಪಿಗೆ ಅಲ್ಲಿಯೂ ಸಹ ನಾನು ಕುಳಿತು ಪ್ರಾರ್ಥಿಸುತ್ತೇನೆ. ಪ್ರಯಾಣದಲ್ಲಿ ಕುಳಿತು ಪ್ರಾರ್ಥಿಸುತ್ತೇನೆ, ರಸ್ತೆಯಲ್ಲಿ ನಡೆದು ಹೋಗುವಾಗ ಪ್ರಾರ್ಥಿಸುತ್ತೇನೆ, ಕೆಲವು ಸಾರಿ ರಸ್ತೆಯಲ್ಲಿಯೇ ಮಂಡಿ ಊರಿ ಪ್ರಾರ್ಥಿಸುತ್ತೇನೆ, ಪಬ್ಲಿಕ್ ರೋಡ್ ಅಲ್ಲಿ ಮಂಡಿ ಊರಿ ಪ್ರಾರ್ಥಿಸ್ತೇನೆ. ಅಂದ್ರೆ ತೋರ್ಪಡಿ, ಅಂದ್ರೆ ಕೆಲವು ಸಾರಿ ಈ ಒಂದು ವಿಷಯನ ನಾನು ನಿಮ್ಮ ಮುಂದೆ ಹೇಳ್ತೇನೆ, ಯಾಕೆಂದ್ರೆ ಕೆಲವರು ತಪ್ಪಾಗಿ ತೆಗೆದುಕೊಳ್ಳಬಹುದು. ಪ್ರಿಯ, ನಾನು ನಡೆದು ಹೋಗುತ್ತಲೇ ಇರುತ್ತೇನೆ, ಈಗಲೂ ಅಷ್ಟೇ ನಡೆದು ಹೋಗುತ್ತಲೇ ಇರುತ್ತೇನೆ. ನನ್ನ ಮನಸ್ಸಿನಲ್ಲಿ ಒಂದು ತುಂಬಾ ಆಳವಾದ ವಿಶ್ವಾಸವನ್ನು ತರುವ ಸಂಗತಿ ನನ್ನ ಮನಸ್ಸಿಗೆ ಪವಿತ್ರಾತ್ಮ ಪ್ರೇರಣೆಯಾದರೆ, ಅಥವಾ ಯಾವುದಾದ್ರೂ ಒಂದು ಮಹತ್ ಕಾರ್ಯದ ವಿಷಯವು ಆ ಸಮಯದಲ್ಲಿ ನನ್ನ ನೆನಪಿಗೆ ಬಂದರೆ, ಅಥವಾ ಯಾರಾದರೂ ನನಗಾಗಿ ಪ್ರಾರ್ಥಿಸುತ್ತೇನೆ ಎಂದು ಹೇಳುವುದಾದರೆ, ಅಥವಾ ನನ್ನಲ್ಲಿರುವಂತಹ ಯಾವುದೇ ನ್ಯೂನ್ಯತೆ ಬಲಹೀನತೆಗಳು ನನ್ನ ನೆನಪಿಗೆ ಬರುವುದಾದರೆ, ನಾನು ಆ ಕ್ಷಣದಲ್ಲಿಯೇ ಆ ರಸ್ತೆಯಲ್ಲಿ ನಾನು ಮಂಡಿ ಊರುತ್ತೇನೆ. ಮಂದಿ ಊರಿ ಪ್ರಭುವಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಇದು ನನ್ನ ವಾಡಿಕೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇರುವುದಂದ್ರೆ, ಪವಿತ್ರಾತ್ಮ ಭರಿತರಾಗುವಾಗ ನಮಗೆ ಪ್ರಾರ್ಥನೆಗೆ ಯಾವ ಸಮಯಗಳು, ಸ್ಥಳಗಳ ಮುಖ್ಯವಲ್ಲ. ಎಲ್ಲಿ ಕುಳಿತು ಪ್ರಾರ್ಥಿಸಿದರೂ ನಿನ್ನ ಪ್ರಾರ್ಥನೆ ದೇವರಿಗೆ ಕೇಳುವುದು. ಎಲ್ಲಿ ಕುಳಿತು ಪ್ರಾರ್ಥಿಸಿದರು, ಯಾವ ಸಂದರ್ಭಗಳಲ್ಲಿ ನೀನು ಪ್ರಾರ್ಥಿಸಿದರು, ನಿನ್ನ ಪ್ರಾರ್ಥನೆಗೆ ಸದುತ್ತರವಿರುವುದು. ಹಾಗೂ ಪ್ರಾರ್ಥಿಸಲು ನಿನ್ನ ಮನಸ್ಸು ತೆರೆಯುವಾಗ ಪ್ರಪಂಚದ ಯಾವ ಶಬ್ದಗಳು ನಿನ್ನ ಕಿವಿಗೆ ಬೀಳುವುದಿಲ್ಲ, ಯಾವ ಗದ್ದಲಗಳು ನಿನ್ನ ಕಿವಿಗೆ ಬೀಳುವುದಿಲ್ಲ, ಏನು ಸಂಭವಿಸಿದರೂ ಅದು ನಿನಗೆ ಅರಿವಾಗುವುದಿಲ್ಲ. ಅದುವೇ ಪವಿತ್ರಾತ್ಮ ಭರಿತ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್,
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ಈ ಪ್ರಾರ್ಥಿಸಬೇಕು. ಈಗ ಕೆಲವು ಸರಿ ನೋಡಿ, ಎಷ್ಟೋ ಜನ ನಿಮಗೆ ಅನುಭವ ಇರಬಹುದು, ದಿನಂಪ್ರತಿ ದೇವರ ಭಯಭಕ್ತಿ, ದೇವರ ಪ್ರೀತಿ ನೆಲೆಗೊಂಡು ಸ್ತುತಿಸಿ 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 ದೇವರಲ್ಲಿಯೇ ಒಂದಾಗುವಾಗ ನೀವು ನಿದ್ರೆ ಮಾಡುತ್ತಾ ಇದ್ರೆ ನಿದ್ರೆಯಲ್ಲಿಯೂ ಸಹ ನಿಮಗೆ ಸ್ತುತಿ ಹೊರಗೆ ಬರ್ತಾ ಇರ್ತದೆ. ನಿದ್ರೆಯಲ್ಲಿಯೂ ನೀವು ಒಳಗೆ ನಿದ್ರೆಯಲ್ಲಿಯೂ ಸ್ತುತಿಸ್ತಾ ಇರ್ತೀರಿ. ಆದ್ರೆ ಬೆಳಗ್ಗೆ ಹೇಳುವಾಗ ಹೇಳ್ತೀರಿ, ಅಯ್ಯೋ ನಾನು ನಿದ್ರೆನೇ ಮಾಡಲಿಲ್ಲಪ್ಪ ಅಂತ ಹೇಳ್ತೀರಿ. ನೀವು ಒಳ್ಳೆ ನಿದ್ರೆ ಮಾಡಿರ್ತೀರಿ, ಆದರೆ ಆ ನಿದ್ರೆಯಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಶರೀರ, ನಿಮ್ಮ ಆತ್ಮ ದೇವರನ್ನ ಸ್ತುತಿಸುತ್ತಾ ಇರುತ್ತದೆ. ನಿಮ್ಮ ತುಟಿಗಳು ಅಲಗಾಡದೆ ಹೋದರೂ ನಿಮ್ಮ ದೇಹದಲ್ಲಿರುವಂತಹ ಆತ್ಮ ಹೃದಯಗಳು ದೇವರನ್ನ ಸ್ತುತಿಸುತ್ತಾ ಇರುತ್ತದೆ. ಇದು ಪವಿತ್ರ ಆತ್ಮಭರಿತ ಪ್ರಾರ್ಥನೆಯ ಸ್ವಭಾವಗಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ಪ್ರಭು ಯೇಸುವನ್ನು ನಾವು ನೋಡುತ್ತೇವೆ. ಪ್ರಭು ಯೇಸು ಸ್ವಾಮಿ ಪವಿತ್ರಾತ್ಮಭರಿತರಾಗಿ ಪ್ರಾರ್ಥಿಸುತ್ತಾ ಇದ್ದರು. ಬೆಳಗಿನ ಜಾವದಲ್ಲಿ ಎದ್ದು ಹೋಗಿ ಪ್ರಾರ್ಥಿಸ್ತಾ ಇದ್ದರು, ಮುಂಜಾನೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದರು, ಮಧ್ಯಾಹ್ನದಲ್ಲಿ ಸಂಜೆಯಾಗಿ ಪ್ರಾರ್ಥಿಸ್ತಾ ಇದ್ದರು, ಏಕಾಂಗಿತನದಲ್ಲಿ ಪ್ರಭು ಯೇಸು ಪ್ರಾರ್ಥಿಸುತ್ತಾ ಇದ್ದರು. ಪ್ರಭು ಯೇಸು ಬಹಿರಂಗ ಜೀವಿತಕ್ಕೆ ಬರುವುದಕ್ಕೆ ಮುಂಚಿತವಾಗಿ ನಾವು ನೋಡುತ್ತೇವೆ, 40 ದಿನಗಳ ಕಾಲ ಉಪವಾಸ ಪ್ರಾರ್ಥನೆಯನ್ನು ಮಾಡಿದರು. ಸೈತಾನಿಯಿಂದ ಬರುವಂತಹ ಶೋಧನೆಗಳನ್ನು ಜಯಿಸಿದರು. ಪವಿತ್ರ ಆತ್ಮಭರಿತ ಪ್ರಾರ್ಥನೆ. ಯೇಸು ಸ್ವಾಮಿಯನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿದ ಬಳಿಕ ಅವರು ಜನ ಸಮೂಹಗಳ ಮಧ್ಯೆ ಹೋಗುತ್ತಾ ಇದ್ದರು, ಆದಿ ಬೀದಿಗಳಲ್ಲಿ ನಡೆಯುತ್ತಾ ಇದ್ದರು. ಯಾಕೆಂದ್ರೆ ಪ್ರಭು ಯೇಸು ಪ್ರಾರ್ಥಿಸುವಾಗ ಪವಿತ್ರಾತ್ಮರಿಂದ ಅವರು ಶಕ್ತಿ ಹೊಂದುತ್ತಾ ಇದ್ದರು. ಪವಿತ್ರಾತ್ಮರ ಶಕ್ತಿ ಅವರಲ್ಲಿ ನೆಲೆಗೊಳ್ಳುತ್ತಾ ಇತ್ತು. ಇದಕ್ಕೆ ಸೀಮಿತವಾಗಿ ಒಂದು ವಚನವನ್ನು ನಾವು ನೋಡೋದಾದ್ರೆ 12 ವರ್ಷದ ರಕ್ತಸ್ರಾವ ಸ್ತ್ರೀಯನ್ನು ನೋಡುತ್ತೇವೆ. ಪ್ರಭು ಯೇಸುವನ್ನು ಹಾಕಿ ಮುಟ್ಟಬೇಕೆಂದು ತವಕಪಟ್ಟು ವಿಶ್ವಾಸದಿಂದ ಪ್ರಭು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟುವಾಗ ಪ್ರಭು ಯೇಸುವಿನ ದೇಹದಿಂದ ಒಂದು ಶಕ್ತಿಯು ಹೊರಹೋಗುತ್ತದೆ. ಅವಳು ಮುಟ್ಟಿದ ಉಡುಪಿನ ಅಂಚು, ಆದರೆ ಯೇಸುವಿನ ಶರೀರದಿಂದ ಶಕ್ತಿ ಹೊರಗೆ ಹೋಗುತ್ತದೆ ಎಂಬುದಾಗಿ ವಚನದಲ್ಲಿ, ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಭು ಯೇಸು ಪ್ರಾರ್ಥಿಸುವಾಗ ಅವರಲ್ಲಿ ಶಕ್ತಿ ನೆಲೆಯಾಗುತ್ತಾ ಇತ್ತು. ಆದರೆ ಪ್ರಭು ಯೇಸುವನ್ನು ಮುಟ್ಟುವಾಗ ಅವರಿಂದ ಶಕ್ತಿ ಹೊರಹೋಗುತ್ತಾ ಇತ್ತು. ಯೇಸು ಕೇಳುತ್ತಾರೆ 12 ವರ್ಷ ರಕ್ತಸ್ರಾವ ಸ್ತ್ರೀಯನ್ನ, ನನ್ನನ್ನು ಮುಟ್ಟಿದವರಾರು? ನನ್ನಿಂದ ಶಕ್ತಿ ಹೊರಗೆ ಹೋಯಿತು ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಈ ಶಕ್ತಿ ಎಲ್ಲಿಂದ? ಪವಿತ್ರಾತ್ಮರಿಂದ. ಹೇಗೆ? ಪವಿತ್ರಾತ್ಮಭರಿತ ಪ್ರಾರ್ಥನೆಯಿಂದ, ಏಕಾಗ್ರತೆಯ ಪ್ರಾರ್ಥನೆಯಿಂದ, ವೈಯಕ್ತಿಕ ಪ್ರಾರ್ಥನೆಯ ಮೂಲಕವಾಗಿ ಮಾತ್ರವೇ ಪ್ರಿಯರೇ ಈ ಪವಿತ್ರಾತ್ಮಭರಿತವಾದಂತಹ ಪ್ರಾರ್ಥನೆಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ದಾನಿಯೇಲನನ್ನು ನೋಡುತ್ತೇವೆ. ದಾನಿಯೇಲನ ಪುಸ್ತಕವನ್ನು ನೀವು ತೆಗೆದುಕೊಂಡು 5-6 ಅಧ್ಯಾಯಗಳನ್ನು ಧ್ಯಾನಿಸುವಾಗ ನಾವು ನೋಡುತ್ತೇವೆ, ದಾನಿಯೇಲನು ಪ್ರಾರ್ಥಿಸುತ್ತಾ ಇದ್ದ. ಕಿಟಕಿಯನ್ನು ತೆಗೆದು ದಿನಕ್ಕೆ 3 ಬಾರಿ ಅವನು ಮಂಡಿ ಊರಿ ಪ್ರಾರ್ಥಿಸುತ್ತಾ ಇದ್ದ. ಪವಿತ್ರಾತ್ಮಭರಿತ ಪ್ರಾರ್ಥನೆ. ಅವನು ಪ್ರಾರ್ಥಿಸುತ್ತಾ ಇದ್ದ, ದಾನಿಯೇಲನು ಪ್ರಾರ್ಥಿಸುತ್ತಾ ಇದ್ದ. ಹೀಗೆ ದಾನಿಯೇಲನ ವೈಯಕ್ತಿಕ ಪ್ರಾರ್ಥನೆಯ ಶಕ್ತಿ ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಿತ್ತು. ಎರಡನೆಯದಾಗಿ ನಾವು ನೋಡುವುದಾದರೆ ಪವಿತ್ರಾತ್ಮಭರಿತ ಪ್ರಾರ್ಥನೆ ಜಕ್ಕರೀಯನನ್ನು ನಾವು ನೋಡುತ್ತೇವೆ. ಸ್ನಾನಿಕ ಯೋಹಾನನಿಗೆ ಜನ್ಮ ಕೊಟ್ಟ ತಂದೆಯನ್ನ ಗರ್ಭಗುಡಿಯಲ್ಲಿ ಧೂಪಾರತಿ ಎತ್ತುವಂತ ಕೆಲಸ, ಸದಾ ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾ ಆ ಗರ್ಭಗುಡಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಂತ ಜಕ್ಕರೀಯನು ಪವಿತ್ರಾತ್ಮಭರಿತರಾಗುತ್ತಾರೆ. ಪವಿತ್ರಾತ್ಮಭರಿತರಾಗಿ ದೇವದೂತರ ಸಂದೇಶವನ್ನು ಧ್ಯಾನಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪವಿತ್ರ ಆತ್ಮಭರಿತ ಪ್ರಾರ್ಥನೆ. ಪ್ರೇಷಿತರನ್ನು ನಾವು ನೋಡುತ್ತೇವೆ, ಸೌಲ ಸೀಲರನ್ನ ನಾವು ನೋಡುತ್ತೇವೆ. ಅವರನ್ನ ಗುಹಿಯಲ್ಲಿ ಬಂಧಿಸಿ ಮರದ ತುಂಡಿಗೆ ಕಟ್ಟಿ ಹಾಕಿದ್ದರು ಸಹ ಅವರು ಪ್ರಾರ್ಥಿಸುವಾಗ, ಪವಿತ್ರಾತ್ಮಭರಿತರಾಗಿ ಸ್ತುತಿಸಿ ಪ್ರಾರ್ಥಿಸುವಾಗ ಅವರ ಕರಗಳಲ್ಲಿರುವಂತಹ ಸರಪಳಿಯು ತಾನಾಗಿಯೇ ಬಿಚ್ಚಿ ಬೀಳುತ್ತದೆ, ತಾನಾಗಿಯೇ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಪವಿತ್ರಾತ್ಮಭರಿತ ಪ್ರಾರ್ಥನೆ. ಪ್ರಿಯ, ಪವಿತ್ರಾತ್ಮಭರಿತ ಪ್ರಾರ್ಥನೆಯ ಸ್ವಭಾವಗಳು ನಾವು ಧ್ಯಾನಿಸ್ತಾ ಇದ್ದೇವೆ.
ನಾವು ಹೀಗೆ ಸೌಲರಂತೆ ಶೀಲರಂತೆ ಪ್ರಾರ್ಥಿಸಬೇಕು, ದಾನಿಯೇಲನಂತೆ ಪ್ರಾರ್ಥಿಸಬೇಕು, ಜಕ್ಕರೀಯನಂತೆ ಪ್ರಾರ್ಥಿಸಬೇಕು. ಎಸ್ತರಳನ್ನ ನಾವು ನೋಡುತ್ತೇವೆ, ತನ್ನ ರಾಜವಸ್ತ್ರವನ್ನೆಲ್ಲ ಬಿಚ್ಚಿಟ್ಟು ಗೋಣಿತಟ್ಟನ್ನು ತೊಟ್ಟುಕೊಂಡು ತಲೆಯನ್ನು ಕೆದರಿಕೊಂಡು ದೇವರ ಮುಂದೆ ಪ್ರಾರ್ಥಿಸುತ್ತಾಳೆ. ಪವಿತ್ರ ಆತ್ಮಭರಿತಳಾಗಿ ಪ್ರಾರ್ಥಿಸುತ್ತಾರೆ. ದೇವರು ಆಕೆಯ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾರೆ. ಜೋಸೆಫನನ್ನ ನಾವು ನೋಡುತ್ತೇವೆ, ಸ್ವಪ್ನಗಳನ್ನು ವಿವರಿಸುವಂತ ಜೋಸೆಫನನ್ನ, ಅವನ ವೈಯಕ್ತಿಕ ಭರಿತವಾದ ಪ್ರಾರ್ಥನೆ, ಜೋಸೆಫನ ಪ್ರಾರ್ಥನೆ ಯಾವುದೇ ವಿಧವಾದ ಕನಸುಗಳ ಅರ್ಥಗಳನ್ನ ಹೊರಪಡಿಸುತ್ತಾ ಇತ್ತು. ಪವಿತ್ರ ಆತ್ಮಭರಿತ ಪ್ರಾರ್ಥನೆ. ಸೌಲನನ್ನ ನಾವು ನೋಡುತ್ತೇವೆ, ಪವಿತ್ರಾತ್ಮಭರಿತ ಪ್ರಾರ್ಥನೆ. ಪ್ರಿಯರಿಗೆ, ಪ್ರವಾದಿಗಳನ್ನ, ಪ್ರೇಷಿತರನ್ನ, ಪ್ರತಿಯೊಬ್ಬರನ್ನ ನೋಡುವಾಗ ಪವಿತ್ರಾತ್ಮಭರಿತರಾಗಿ ಪ್ರಾರ್ಥಿಸುತ್ತಾ ಇದ್ದರು. ಅವರ ಪ್ರಾರ್ಥನೆ ತೋರ್ಪಡಿಸಿಕೊಳ್ಳುವ ಪ್ರಾರ್ಥನೆಯಾಗಿರಲಿಲ್ಲ. ಅವರ ಪ್ರಾರ್ಥನೆ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗುತ್ತಾ ಇತ್ತು. ಅನಾನಿಯ, ಅಜಾರಿಯ, ಮಿಶಾಯೇಲರನ್ನ ನಾವು ನೋಡುತ್ತೇವೆ. ಅನಾನಿಯ, ಅಜಾರಿಯ, ಮಿಶಾಯೇಲರನ್ನ ನೋಡಬೇಕಾದ್ರೆ ಅವರ ಪ್ರಾರ್ಥನೆ ಬೆಂಕಿಯ ಒಳಗಿದ್ದುಕೊಂಡು ಸಹ ಪ್ರಾರ್ಥಿಸಿದರು. ಅವರಿಗೆ ಇನ್ನೊಂದು ಹೆಸರಿದೆ, ಶದ್ರಕ್, ಮೇಷಕ್, ಅಬದ್ನೆಗೋ. ನಬೂಕದ್ನೆಚ್ಚರ್ ಅರಸನು ಅವರನ್ನ ಬೆಂಕಿಯಲ್ಲಿ ಹಾಕಿದರೂ ಸಹ 6 ಮೊಳಗಳ ಎತ್ತರದಲ್ಲಿ ಬೆಂಕಿ, 14 ಮೊಳಗಳ ಎತ್ತರದಲ್ಲಿ ಬೆಂಕಿ ಹತ್ತಿ ಉರಿದರೂ ಸಹ ಆ ಬೆಂಕಿಯ ಮಧ್ಯದಲ್ಲಿ ಅವರು ದೇವರನ್ನ ಸ್ತುತಿಸಿದರು. ಪವಿತ್ರ ಆತ್ಮಭರಿತ ಪ್ರಾರ್ಥನೆಯ ಅನುಭವ. ಬೆಂಕಿ ಅವರನ್ನು ಮುಟ್ಟಲೇ ಇಲ್ಲ. ಸುಳಿಗಾಳಿಯವರ ಮಧ್ಯದಲ್ಲಿ ಸುಳಿತು. ಆ 3 ಜನರ ಮಧ್ಯದಲ್ಲಿ ಇನ್ನೊಂದು ವ್ಯಕ್ತಿಯು ಈ ನೆಬೂಕದ್ನೆಚ್ಚರ್ ಅರಸನಿಗೆ ಕಾಣಿಸಿಕೊಳ್ಳುತ್ತಾರೆ. ಪವಿತ್ರಾತ್ಮಭರಿತ ಪ್ರಾರ್ಥನೆ. ಪ್ರಿಯರೇ, ಹೀಗೆ ಒಬ್ಬ ಪವಿತ್ರಾತ್ಮ ಭರಿತನು ಎಂದರೆ ಅವನಲ್ಲಿ ಈ ಪ್ರಾರ್ಥನೆಯ ಸ್ವಭಾವವನ್ನು ನಾವು ಕಾಣಬೇಕು. ಅವನು ಯಾರನ್ನು ಮುಟ್ಟುವುದು ಬೇಡ, ಯಾರ ಮೇಲೆ ಅಧಿಕಾರ ಮಾಡುವುದು ಬೇಡ, ಯಾರಲ್ಲಿಯೂ ಅವನ ಅಧಿಕಾರವನ್ನು ಚಲಾಯಿಸುವುದು ಬೇಡ. ತನ್ನ ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ಪವಿತ್ರಾತ್ಮ ಭರಿತ ಪ್ರಾರ್ಥನೆಯಲ್ಲಿ ಒಮ್ಮೆ ನೋಡಿದರೆ ಸಾಕು, ಒಮ್ಮೆ ಒಬ್ಬ ವ್ಯಕ್ತಿಯನ್ನು ನೋಡಿ ಪ್ರಾರ್ಥಿಸಿದರೆ ಸಾಕು, ಅವರ ಮೂಲಕವಾಗಿ ಪವಿತ್ರಾತ್ಮರು ಕ್ರಿಯೆ ಮಾಡುತ್ತಾರೆ. ಹೌದು ಪ್ರಿಯರೇ, ಅನುಭವಗಳಲ್ಲಿ ಹೇಳುತ್ತೇನೆ, ಸತ್ಯವಾಗಿ ಹೇಳುತ್ತೇನೆ. ಎಷ್ಟೋ ಸಾರಿ, ಎಷ್ಟೋ ಕಡೆ ನಾನು ಪ್ರಾರ್ಥಿಸುವಾಗ, ಪ್ರಾರ್ಥಿಸಿ ಮುಗಿಸುವಾಗ, ಪ್ರಾರ್ಥನೆ ಮುಗಿದ ಬಳಿಕ ನನ್ನ ಬಳಿಗೆ ಬರುವಾಗ ಕೆಲವರನ್ನ ನನ್ನ ಕಣ್ಣುಗಳಿಂದ ನೋಡಿ ಅವರನ್ನ ನಾನು ಆಕರ್ಷಿಸುವಾಗ ಅವರು ಅಲ್ಲಿ ಕೆಳಗೆ ಬಿದ್ದು ಒದ್ದಾಡುವುದನ್ನು ನಾನು ನೋಡುತ್ತೇನೆ. ದೆವ್ವ ಪೀಡಿತರನ್ನು ಕಣ್ಣುಗಳಿಂದ ನೋಡುವಾಗಲೇ, ಕಣ್ಣುಗಳಿಂದ ಅಧಿಕಾರ ಕೊಡುವಾಗಲೇ, ಕಣ್ಣುಗಳಿಂದ ನೋಡಿ ಕಣ್ಣಿನಿಂದಲೇ ಅಧಿಕಾರ ಕೊಡುವಾಗ ಕುಸಿದು ಬೀಳುವುದನ್ನು ನಾನು ನೋಡಿದ್ದೇನೆ. ಕೈಗಳನ್ನು ಚಾಚುವಾಗ ಕುಸಿದು ಬೀಳುವುದನ್ನು ನಾನು ನೋಡಿದ್ದೇನೆ. ಒಬ್ಬರಲ್ಲ, ಇಬ್ಬರಲ್ಲ, 10 ಅಲ್ಲ, 20 ಅಲ್ಲ, ಕೂಡಿದ ಸಭೆಯಲ್ಲಿರುವವರೆಲ್ಲರೂ ಕುಸಿದು ಬೀಳುವುದನ್ನು ನಾನು ಅನುಭವಿಸಿದ್ದೇನೆ. ನನ್ನ ಕೈಗಳನ್ನು ಸಹ ಮುಟ್ಟಲು ಅಸಾಧ್ಯವಾಗದ ಎಷ್ಟೋ ಜನ ವ್ಯಕ್ತಿಗಳನ್ನು ನಾನು ನೋಡಿದ್ದೇನೆ. ಪವಿತ್ರ ಆತ್ಮಭರಿತ ಪ್ರಾರ್ಥನೆಯ ಶಕ್ತಿ. ಅಲ್ಲಿ ಕ್ರಿಯೆ ಮಾಡುವುದು ನಾನಲ್ಲ, ನಾನೇನು ಅಲ್ಲ, ನಾನು ಪಾಪಿ. ಆದರೆ ಅಲ್ಲಿ ಕ್ರಿಯೆ ಮಾಡುವುದು ಪವಿತ್ರ ಆತ್ಮರು. ಪ್ರೀಸಲೋ ಪ್ರಾರ್ಥನೆಯ ಸ್ವಭಾವ. ಈ ಪ್ರಾರ್ಥಿಸುವವನಲ್ಲಿ ದೇವರನ್ನು ಬಿಟ್ಟರೆ ಬೇರೆ ಯಾರನ್ನು ಅವನು ನೋಡುವುದಿಲ್ಲ. ಅವನು ಖಂಡಿಸುವವನಾಗಿರುತ್ತಾನೆ, ತಪ್ಪು ತೋರಿಸುವವನಾಗಿರುತ್ತಾನೆ, ಪ್ರಾರ್ಥಿಸುವವನಾಗಿರುತ್ತಾನೆ, ಕೋಪಗೊಳ್ಳುವವನು ಸಹ ಆಗಿರುತ್ತಾನೆ. ಕಾರಣ ಅವನು ಎಲ್ಲರ ಮುಂದೆ ತನ್ನನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ತನ್ನನ್ನು ತಗ್ಗಿಸಿಕೊಳ್ಳುವುದಕ್ಕಾಗಿ ಆಗಿರುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರಾತ್ಮ ಭರಿತನು ಎಂದರೆ ಅವನಿಗೆ ಒಂದು ಪ್ರಾರ್ಥಿಸುವ ಸ್ವಭಾವ ಇರುತ್ತದೆ. ಆ ಪ್ರಾರ್ಥನೆಯ ಸ್ವಭಾವ ಅವನಲ್ಲಿ ಕ್ರಿಯೆಗಳನ್ನು ಮಾಡಬೇಕು. ನೀವು ಪವಿತ್ರಾತ್ಮ ಭರಿತರಾಗಿದ್ದೀರಿ ಎಂಬುದಾದರೆ ಆ ನಿಮ್ಮ ಪ್ರಾರ್ಥನೆಯ ಸ್ವಭಾವದಲ್ಲಿ ಅನೇಕ ಕ್ರಿಯೆಗಳು ನಡೆಯುತ್ತದೆ. ನೀವು ಹೋಗಿ ಒಬ್ಬರನ್ನು ಮುಟ್ಟಲೇಬೇಕೆಂಬುದಾಗಿ ಅಲ್ಲ, ಒಂದು ವ್ಯಕ್ತಿಯನ್ನು ಹುಡುಕಿಕೊಂಡು ಹೋಗಬೇಕಾಗಿ ಅಲ್ಲ. ನಾನು ಸತ್ಯವಾಗಿ ಅನುಭವದಲ್ಲಿ ಹೇಳ್ತೇನೆ.
ಎಷ್ಟೋ ಜನ ದೆವ್ವ ಪೀಡಿತರು ಅನೇಕ 100, 200, 500, 600, 1000 ಕಿಲೋಮೀಟರ್, 5000 ಕಿಲೋಮೀಟರ್ ದೂರದಲ್ಲಿರುವವರು ಸಹ ಪ್ರಾರ್ಥಿಸುವಾಗ, ಪ್ರಾರ್ಥನೆ ಸಹಾಯ ಕೇಳುವಾಗ, ದೂರವಾಣಿಯ ಮೂಲಕವಾಗಿ ಪ್ರಾರ್ಥಿಸುವಾಗ ಇಲ್ಲಿದ್ದುಕೊಂಡು 5000 ಕಿಲೋಮೀಟರ್ ದೂರದಲ್ಲಿ ಇದ್ದರೂ ಸಹ, 10,000 ಕಿಲೋಮೀಟರ್ ದೂರದಲ್ಲಿ ಇದ್ದರೂ ಸಹ, 200, 500 ಕಿಲೋಮೀಟರ್ ದೂರದಲ್ಲಿ ಸಹ ನಾನು ನಿಂತ ಜಾಗದಲ್ಲಿ ಅವರ ಮೇಲೆ ಕರಗಳನ್ನು ಚಾಚಿ ಪ್ರಾರ್ಥಿಸುವಾಗ ಪವಿತ್ರಾತ್ಮರು ಬಿಡುಗಡೆಯನ್ನು ಕೊಡುತ್ತಾರೆ, ಕೊಟ್ಟಿದ್ದಾರೆ, ಕೊಡುತ್ತಾ ಇದ್ದಾರೆ. ಪ್ರೀಸರ. ಹೌದು ಪ್ರಿಯರೇ, ಪ್ರಾರ್ಥನಾ ಸ್ವಭಾವಗಳು ಜೊತೆ ಎದುರುಗಡೆ ಕರೆದು ನನ್ನಲ್ಲಿ ಕೇಳೋರಿಗೆ ನಾನು ಹೇಳ್ತೀನಿ, ನನ್ನ ಹತ್ರ ಬರೋದು ಬೇಕಾಗಿಲ್ಲ, ಯಾರು ನನ್ನ ಬಳಿ ಬರೋದು ಬೇಕಾಗಿಲ್ಲ. ನಿಮ್ಮನ್ನ ಗುಣಪಡಿಸುವುದು ಯೇಸು, ನಿಮ್ಮನ್ನ ಸೌಖ್ಯಪಡಿಸುವುದು ಯೇಸು. ಅದರಿಂದ ನೀವು ನನ್ನ ಬಳಿ ಬರಬೇಕಾಗಿಲ್ಲ, ಬರೀ ನೀವು ಕರೆ ಮಾಡಿದ್ರೆ ಸಾಕು. ಇಲ್ಲ ಬ್ರದರ್, ನಾವು ಬರ್ತೇವೆ, ಕಾರು ಮಾಡಿ ಬರ್ತೇವೆ, ಅಲ್ಲಿ ಬರ್ತೇವೆ. ಯಾರು ನನ್ನ ಬಳಿಗೆ ಬರಬೇಡಿರಿ, ಯೇಸುವಿನ ಬಳಿಗೆ ಹೋಗಿರಿ. ಯಾಕೆ ಅಷ್ಟು ಖರ್ಚು ಮಾಡ್ತೀರಿ? ಬೇಡ, ನಾನು ಬರುವುದು ಬೇಡ, ನೀವೇ ಸಾಕು, ಅಲ್ಲಿಂದನೇ ನೀವು ಮಾತನಾಡಿ ಎಂಬುದಾಗಿ ದೂರವಾಣಿಯ ಮೂಲಕವಾಗಿ ಪ್ರಾರ್ಥಿಸುವಾಗ ಅನೇಕ ಅದ್ಭುತಗಳು, ಗೆಡ್ಡೆಗಳ ಕರಗುವಿಕೆಗಳು, ಅನೇಕ ರೋಗಗಳು, ದೆವ್ವ ಪೀಡಿತಗಳು ಬಿಟ್ಟು ಹೋಗುತ್ತದೆ. ಇದು ಪ್ರಾರ್ಥನಾ ಸ್ವಭಾವ. ಪವಿತ್ರಾತ್ಮ ಭರಿತನು ಎಂಬುದಾದರೆ ಅವನಲ್ಲಿ ಬರುವಂತಹ, ಅವನಲ್ಲಿ ಇರತಕ್ಕಂತಹ ಪ್ರಾರ್ಥನಾ ಸ್ವಭಾವಗಳು. ಹೌದು ಪ್ರಿಯರೇ, ನಿನ್ನಲ್ಲಿ ಪವಿತ್ರಾತ್ಮರು ಇದ್ದಾರೆ ಎಂಬುದಾದರೆ ನೀನು ಪ್ರತ್ಯೇಕವಾಗಿ ನೀನು ಗೋಚರವಾಗುತ್ತೀಯ. ನಿನ್ನ ಮುಂದೆ ಯಾವ ಬಂಧನಗಳು, ಯಾವ ಕಟ್ಟುಗಳು, ಯಾವ ವಿಧವಾದ ಮಾಟ ಮಂತ್ರಗಳು ನಿಲ್ಲುವುದಿಲ್ಲ, ತಾನಾಗಿ ಒಡೆದು ಹೋಗುತ್ತದೆ. ನೀನು ಯಾರನ್ನು ಹುಡುಕಿ ಹೋಗಬೇಕು, ಯಾರು ನಿನ್ನ ಬಳಿಗೆ ಬರಬೇಕೆಂಬುದಾಗಿ ಇಲ್ಲ. ಯಾಕಂದ್ರೆ ನಿನ್ನ ಪ್ರಾರ್ಥನೆಯಲ್ಲಿ ಶಕ್ತಿ ಇರುತ್ತದೆ. ಅಂದರೆ ಪವಿತ್ರ ಆತ್ಮರು ನಿನ್ನೊಡನೆ ಇರುವಾಗ ಈ ಎಲ್ಲ ಕ್ರಿಯೆಗಳನ್ನು ಮಾಡುವವರು ಪವಿತ್ರ ಆತ್ಮರು. ಪ್ರೈಸ್ ದ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರ ಆತ್ಮ ಭರಿತವಾದಂತಹ ಪ್ರಾರ್ಥನಾ ಸ್ವಭಾವಗಳನ್ನ ನಾವು ಪವಿತ್ರಾತ್ಮರಿಂದ ತುಂಬಿದವರಲ್ಲಿ ನಾವು ನೋಡಬೇಕು. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಆದ್ರೆ ನಾವು ಮರ್ತು ಬಿಡ್ತೇವೆ, ನಾವು ಬಿಟ್ಟು ಬಿಡ್ತೇವೆ. ಪ್ರಿಯರೇ, ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳುತ್ತೇನೆ. ನೀವು ನಿಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರೆ ಎಂಬುದನ್ನು ಪರೀಕ್ಷಿಸಿ ಅರಿತುಕೊಳ್ಳಬಹುದು. ನೀವು ಎಷ್ಟರ ಮಟ್ಟಿಗೆ ವೈಯಕ್ತಿಕವಾಗಿ ಕುಳಿತು ಪ್ರಾರ್ಥಿಸಿ ಸಿದ್ಧರಾಗ್ತೀರಾ. ಅಲ್ಲಿ ಇನ್ನೊಂದು ಹೇಳುತ್ತೇನೆ, ಅಲ್ಲಿ ನೀವು ನನಗೆ ದೆವ್ವ ಬಿಡಿಸುವ ವರ ಕೊಡಿ, ರೋಗ ಸೌಖ್ಯ ಪಡಿಸುವ ವರ ಕೊಡಿ, ಶುಭ ಸಂದೇಶ ಸರ್ ವರ ಕೊಡಿ, ನನಗೆ ಆ ವರ ಕೊಡಿ, ಈ ವರ ಕೊಡಿ, ಇದಾವುದನ್ನು ಕೇಳಬಾರದು. ನಿಮ್ಮ ಪ್ರಾರ್ಥನೆ ಇದಾವುದು ಇರಬಾರದು, ನಿಮ್ಮ ಭಿನ್ನಗಳು ಇದಾವುದು ಇರಬಾರದು. ಇದು ಪವಿತ್ರಾತ್ಮ ಭರಿತ ಪ್ರಾರ್ಥನೆಯಲ್ಲ. ಪವಿತ್ರಾತ್ಮ ಸ್ವಭಾವ ಪ್ರಾರ್ಥನಾ ಸ್ವಭಾವ ಅಲ್ಲ. ನಿಮ್ಮ ಪ್ರಾರ್ಥನೆ ಒಂದೇ ಆಗಿರಬೇಕು. ಓ ಪವಿತ್ರಾತ್ಮರೇ, ನನ್ನ ಮೇಲೆ ಕರುಣೆ ತೋರಿರಿ. ಓ ಪವಿತ್ರಾತ್ಮರೇ, ನನ್ನ ಮೇಲೆ ಕರುಣೆ ತೋರಿರಿ. ಓ ಪವಿತ್ರಾತ್ಮರೇ, ನನ್ನ ಮೇಲೆ ಕರುಣೆ ತೋರಿರಿ. ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ತಂದೆಯ ಚಿತ್ತಕ್ಕನುಸಾರವಾಗಿ ನಾನು ನಡೆಯುವಂತೆ ಮಾಡಿರಿ. ಓ ಪವಿತ್ರಾತ್ಮರೇ, ನನ್ನಲ್ಲಿ ಬಂದು ತುಂಬಿಕೊಳ್ಳಿರಿ. ಇದು ಮಾತ್ರವಾಗಿರಬೇಕು ಪ್ರಾರ್ಥನೆ, ಬೇರಾವ ಪ್ರಾರ್ಥನೆ ನಿಮ್ಮದಾಗಿರಬಾರದು. ಪ್ರೈಸ್ ದ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರಾತ್ಮ ಭರಿತನೆಂದರೆ ಅವನಲ್ಲಿ ಎರಡನೆಯ ಭಾಗ ಪ್ರಾರ್ಥನೆಯ ಸ್ವಭಾವ. ಅವನು ಪವಿತ್ರಾತ್ಮ ಭರಿತನಾಗಿರುವನು ಯಾರ ಪ್ರಾರ್ಥನೆಯನ್ನು ತಿರಸ್ಕರಿಸುವುದಿಲ್ಲ, ಯಾರ ಪ್ರಾರ್ಥನೆಯನ್ನು ನಿರಾಕರಿಸುವುದಿಲ್ಲ, ಯಾರ ಪ್ರಾರ್ಥನೆಯನ್ನು ಅಲ್ಲೆಗೆಳೆಯುವುದಿಲ್ಲ, ಯಾರ ಪ್ರಾರ್ಥನೆಯನ್ನು ಅವನು ಬಹಿಷ್ಕರಿಸುವುದಿಲ್ಲ. ಅವನು ಪ್ರಾರ್ಥಿಸುವವರನ್ನು ಪ್ರೋತ್ಸಾಹಿಸುತ್ತಾನೆ, ಪ್ರಾರ್ಥಿಸಲು ಇಚ್ಛಿಸುವವರನ್ನು ಪ್ರೋತ್ಸಾಹಿಸುತ್ತಾನೆ. ಮಾತ್ರವಲ್ಲ, ಪ್ರಾರ್ಥಿಸಲು ಅರಿಯದವರಿಗೆ ಪ್ರಾರ್ಥಿಸಲು ಕಲಿಸುತ್ತಾನೆ. ಅವನು ತಾನೊಬ್ಬನೇ ಇರುವುದಿಲ್ಲ, ತನ್ನೊಂದಿಗೆ ಪರರನ್ನು ಸೆಳೆದು ಪರರು ಸಹ ಪವಿತ್ರಾತ್ಮ ಭರಿತರಾಗುವುದಕ್ಕಾಗಿ ಅವನು ಪ್ರೇರೇಪಿಸುತ್ತಾನೆ. ಇದು ಪ್ರಾರ್ಥನಾ ಸ್ವಭಾವ, ಪವಿತ್ರಾತ್ಮ ಭರಿತನಲ್ಲಿರುವ ಪ್ರಾರ್ಥನಾ ಸ್ವಭಾವ. ಇನ್ನು ಕೆಲವರನ್ನು ನೋಡುತ್ತೇವೆ, ಯಾರಿಗೂ ಅವಕಾಶ ಕೊಡುವುದಿಲ್ಲ.
ಅವರ ಕೆಳಗೆ ಮಾತ್ರ ಇರಬೇಕು, ಅವ್ರು ಹೇಳಿದನ್ನ ಮಾತ್ರ ಕೇಳಬೇಕು. ನೀನು 10 ನಿಮಿಷ ಕ್ಲಾಸ್ ಕೊಡ್ಬೇಕಾದ್ರೆ 10 ನಿಮಿಷ ಕೊಡಬೇಕು. ನೀನು ಸ್ಟೇಜ್ ಹತ್ತಬೇಕಾದ್ರೆ ಅವ್ರ ಪರ್ಮಿಷನ್ ಬೇಕು. ಅವರೇ ಎಲ್ಲಾ ಸ್ಥಾನ ಗಳಿಸಿಕೊಳ್ಬೇಕು. ಕಾಲಗಳಿಂದ ವರ್ಷಗಳಿಂದ ಆ ಸ್ಥಾನಗಳನ್ನು ಅಲಂಕರಿಸಿಕೊಳ್ತಾ ಇರಬೇಕು. ಅವ್ರು ಹೇಳಿಕೊಡುವ ಪ್ರಾರ್ಥನೆಯನ್ನು ಮಾತ್ರ ಹೇಳ್ಬೇಕು, ಅವ್ರು ಹೇಳಿಕೊಡುವಂತ ಸ್ತುತಿಯನ್ನು ಮಾತ್ರ ಹೇಳ್ಬೇಕು. ಅವ್ರು ಏನನ್ನ ನಿದರ್ಶನ ಕೊಡ್ತಾರೆ ಅದನ್ನ ಮಾತ್ರ ಮಾಡಬೇಕು, ಬೇರೆ ಯಾವುದನ್ನ ಮಾಡಬಾರದು. ಅವರು ಪವಿತ್ರ ಆತ್ಮಭರಿತರಲ್ಲ, ಸ್ವಾರ್ಥಿಗಳು. ಯಾರನ್ನು ತಲೆ ಎತ್ತಲು ಬಿಡುವುದಿಲ್ಲ, ಯಾರಿಗೂ ಸ್ಥಾನ ಮುಂದೆ ಬರಲು ಬಿಡುವುದಿಲ್ಲ. ಆದರೆ ಪವಿತ್ರಾತ್ಮಭರಿತರೆಂಬುದಾಗಿ ಕೇವಲ ಬೋಧಿಸುತ್ತಾ, ಕೇವಲ ಪ್ರಾರ್ಥಿಸುತ್ತಾ, ಕೇವಲ ತುಣುಕುಗಳನ್ನು ಮಾತನಾಡುತ್ತಾ ಇರುತ್ತಾರೆ ಹೊರತು ಅವರಲ್ಲಿ ಪ್ರಾರ್ಥನಾ ಸ್ವಭಾವಗಳಿರುವುದಿಲ್ಲ. ಪ್ರಿಯರೇ, ಪವಿತ್ರಾತ್ಮ ಭರಿತನು ಎಂಬುದಾದರೆ ಅವನ ಸ್ವಭಾವಗಳು ವಿಶೇಷವಾಗಿರುತ್ತದೆ. ಪವಿತ್ರಾತ್ಮ ಭರಿತನು ಎಂಬುದಾದರೆ ಅವನ ಜೀವಿತದಲ್ಲಿ ಅನುಭವಗಳು ಬೆಟ್ಟದಂತೆ ಬಂದರು, ಕಷ್ಟಗಳು ಬಂದರು, ಅದನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ನೋಡುತ್ತೇವೆ. ಹೀಗೆ ಪವಿತ್ರಾತ್ಮ ಭರಿತನು ಅವನ ಪ್ರಾರ್ಥನಾ ಸ್ವಭಾವಗಳು ಶಕ್ತವಾಗಿರುತ್ತದೆ. ಅವನ ಕೈಯಲ್ಲಿ ಮಣ್ಣನ್ನು ಹಿಡಿದರು, ಒಂದು ಎಲೆಯನ್ನು ಹಿಡಿದರು, ಒಂದು ನೀರನ್ನು ಹಿಡಿದರು, ಅದು ಪವಿತ್ರಾತ್ಮ ಭರಿತರಾಗುವಂತೆ ಮಾಡಲು ಸಾಧ್ಯವಾಗುತ್ತದೆ. ಅಲ್ಲಿ ಅವನು ಮುಟ್ಟುವ ಪ್ರತಿಯೊಂದು ಸಾಧನದಲ್ಲಿ ಪವಿತ್ರಾತ್ಮರು ಕ್ರಿಯೆ ಮಾಡುತ್ತಾರೆ. ಇದು ಪ್ರಾರ್ಥನಾ ಪವಿತ್ರಾತ್ಮ ಭರಿತನಾದವನಲ್ಲಿ ಇರತಕ್ಕಂತ ಎರಡನೆಯ ಸ್ವಭಾವ, ಪ್ರಾರ್ಥನಾ ಸ್ವಭಾವ. ಬೈಬಲ್ನ ಶ್ರೀಪುಟಗಳಲ್ಲಿ ನಾವು ನೋಡುತ್ತೇವೆ, ಪ್ರವಾದಿಗಳೆಲ್ಲರೂ ಪ್ರಾರ್ಥಿಸುತ್ತಾರೆ. ಜೆರೆಮೀಯನನ್ನು ನಾವು ನೋಡುತ್ತೇವೆ, ಅಲ್ಲಿ ವಚನ ಹೇಳುತ್ತದೆ, ಅವನು ಮಂಡಿ ಊರಿ, ಅವನು ಬಾಗಿ ಮಂಡಿಯ ಕೆಳಗೆ ತನ್ನ ತೊಡೆಯ ಕೆಳಗೆ ತೊಡೆಯ ಮಧ್ಯದಲ್ಲಿ ತಲೆಯನ್ನಿಟ್ಟು ಪ್ರಾರ್ಥಿಸುತ್ತಾ ಇದ್ದ ಎಂಬುದಾಗಿ. ಮಂಡಿ ಊರಿ ಕೆಳಗೆ ಅವನ ಸಂಪೂರ್ಣವಾಗಿ ಬಾಗಿ ತಲೆಯನ್ನ ಮಂಡಿಯ ಅಡಿಯಲ್ಲಿ ತೊಡೆಯ ಮಧ್ಯದಲ್ಲಿ ಇಟ್ಟು ಪ್ರಾರ್ಥಿಸುತ್ತಾ ಇದ್ದ ಎಂಬುದಾಗಿ. ಪ್ರಿಯ, ನಾವು ಪವಿತ್ರಾತ್ಮ ಭರಿತರಾಗುತ್ತೇವೆ ಎಂಬುದಾದರೆ ನಮ್ಮ ಪ್ರಾರ್ಥನೆಗಳಲ್ಲಿ ವ್ಯತ್ಯಾಸಗಳು ಬರುತ್ತದೆ. ಬೋರಲು ಬಿದ್ದು ಪ್ರಾರ್ಥಿಸುತ್ತೇವೆ, ಮಂಡಿ ಊರಿ ಪ್ರಾರ್ಥಿಸುತ್ತೇವೆ, ವಿಚಿತ್ರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಹೌದು ಪ್ರಿಯರೇ, ಪ್ರಾರ್ಥನೆಗಳಲ್ಲಿ ಹಲವಿಧವಾದಂತಹ ವ್ಯತ್ಯಾಸಗಳು ಬರುತ್ತದೆ. ಪ್ರಾರ್ಥನೆ ಮಾಡುವ ಶಬ್ದದಲ್ಲಿ ಹಲವಿಧವಾದಂತಹ ವ್ಯತ್ಯಾಸಗಳು ಬರುತ್ತದೆ. ಅದರಿಂದ ಈ ಪವಿತ್ರಾತ್ಮ ಭರಿತರೆಂದರೆ ಪವಿತ್ರಾತ್ಮರು ಕೇವಲ ಯಾಜಕರಿಗೂ, ಶುಭ ಸಂದೇಶ ಸಾರರಿಗೂ, ಪಾಸ್ಟರ್ಗಳಿಗೂ, ಯಾರ್ಯಾರಿಗೂ ಅಲ್ಲ, ಪಾಪಿಗಳಾದ ಪ್ರತಿಯೊಬ್ಬರಿಗೂ ಪ್ರಧಾನವಾಗಲು ಇದ್ದಾರೆ ಪವಿತ್ರಾತ್ಮರು. ಆದರೆ ನಮ್ಮ ಪ್ರಾರ್ಥನಾ ಜೀವಿತದ ಮೇಲೆ ಅವಲಂಬಿಸಿಕೊಂಡಿದೆ ನಾವು ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು. ಕೆಲವು ಸಾರಿ ಪವಿತ್ರಾತ್ಮರು ದೇವರು ನಮ್ಮನ್ನು ಆರಿಸಿಕೊಂಡಿದ್ದರೆ ಪಾಪಿಗಳಾಗಿರುವ ನಮ್ಮನ್ನು ಪರಿವರ್ತಿಸಿ ಪವಿತ್ರಾತ್ಮರು ನಮ್ಮಲ್ಲಿ ಬಂದು ನಮಗೆ ಪರಿವರ್ತನೆಯನ್ನು ಕೊಡುವಂತಹ ಸ್ವಭಾವವನ್ನು ಸಹ ನಾವು ನೋಡುತ್ತೇವೆ. ಉದಾಹರಣೆಗೆ ಶಕ್ತವಾದಂತಹ ಶುಶ್ರೂಷಕರಾದ ಸಂತ ಪೌಲರೇ ಇದಕ್ಕೆ ಸಾಕ್ಷಿ. ಪಾಪಿಗಳನ್ನು ಹುಡುಕಿ ಬಂದ ದೇವರು ಎಂಬುದಾಗಿ. ಹೌದು ಪ್ರಿಯರೇ, ಹೀಗೆ ಪವಿತ್ರಾತ್ಮ ಭರಿತ ಎಂಬುದಾದರೆ ಅವನಲ್ಲಿ ಎರಡನೆಯದಾಗಿ ಪ್ರಾರ್ಥನೆಯ ಸ್ವಭಾವ ಅವನಲ್ಲಿ ಇರುತ್ತದೆ. ಅವನಲ್ಲಿ ಅನೇಕ ವಿಧವಾದಂತಹ ವ್ಯತ್ಯಸ್ತದ ಪ್ರಾರ್ಥನೆಗಳಿರುತ್ತದೆ. ಯಾಕೆಂದ್ರೆ ಸಮಯ ಕಳೆಯಿತು, ಅದು ಹೆಚ್ಚಾಗಿ ವಿವರಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅರ್ಧ ಗಂಟೆ ಮಾತ್ರ ಈ ಸೆಷನ್ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ 1 ಗಂಟೆ ಕೊಡ್ತಾ ಇದ್ದಂತ ಸೆಷನ್ ಅರ್ಧ ಗಂಟೆ ಮಾಡಲಾಗಿದೆ. ಯಾಕೆಂದ್ರೆ ಎಲ್ಲರೂ ಸೆಷನ್ ಕೇಳಬೇಕೆಂಬುದಾಗಿ. ಎಷ್ಟೋ ಜನ ಹೇಳ್ತಾರೆ 1 ಗಂಟೆ ಆಗುದಿಲ್ಲ, ಕೇಳಲಿಕ್ಕೆ ಆಗುದಿಲ್ಲ ಎಂಬುದು. ಅದರಿಂದ ಅರ್ಧ ಗಂಟೆಗೆ ಕೊಟ್ಟಿದ್ದರಿಂದ ಈ ಅರ್ಧ ಗಂಟೆ ಸಮಯದಲ್ಲಿ ಮಾತ್ರವೇ ನಾನು ಈ ಸಂದೇಶವನ್ನು ನಾನು ಮುಗಿಸಿಕೊಡ್ತಾ ಇದ್ದೇನೆ. ಅದರಿಂದ ಪವಿತ್ರಾತ್ಮ ಭರಿತನು ಎಂಬುದಾದರೆ ಅವನಲ್ಲಿ ಎರಡನೆಯ ಸ್ವಭಾವ ಪ್ರಾರ್ಥಿಸುವ ಸ್ವಭಾವ. ಅದರಿಂದ ಆಲಿಸಿ, ಧ್ಯಾನಿಸಿ, ಪಾಲಿಸಿ ಖಂಡಿತವಾಗಿ ಪವಿತ್ರಾತ್ಮರು ನಿಮಗೆ ಲಭ್ಯವಾಗುತ್ತಾರೆ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಡೋಬರ. ಪ್ರಾರ್ಥನಾ ಸಹಾಯಕ್ಕಾಗಿ ಹಾಗೂ ನಿಮ್ಮ ಪ್ರಶ್ನೆಗಳಿಗಾಗಿ 9902423181. May God bless you. Praise the Lord.